ಇದು ಸುಮನ್ ಟಿವಿ ಕನ್ನಡ ಸ್ಪೆಷಲ್. ನಾನು ಅವಿನಾಶ್ ಶಿವನ್. ಮತ್ತೊಂದು ಸೀಸನ್ ಮತ್ತೊಮ್ಮೆ ಚಾಂಪಿಯನ್. ಆರ್ ಸಿ ಬಿ ಅಂತಂದ್ರೆ ನಿಮಗೆಲ್ಲ ಗೊತ್ತು. ನಾವೆಲ್ಲರೂ ಕೂಡ ಟ್ರೋಲ್ ಆಗ್ತಾ ಇದ್ವಿ, ಈ ಟೀಮ್ ಕಪ್ ಗೆಲ್ಲಲ್ಲ, ಇವರಿಗೆ ಚಾಂಪಿಯನ್ ಆಗೋದು ಇವ್ರ ಹಣೆಯಲ್ಲಿ ಬರ್ದಿಲ್ಲ ಅಂತ ಎಲ್ಲರೂ ಕೂಡ ತಮಾಷೆ ಮಾಡ್ತಾ ಇದ್ರು. ಆದ್ರೆ ಈಗ ಬ್ಯಾಕ್ ಟು ಬ್ಯಾಕ್ 3 ಸೀಸನ್, 2024, 2025, 2026 ಮತ್ತೊಮ್ಮೆ ನಾವು ಚಾಂಪಿಯನ್ ಆಗಿದ್ದೇವೆ. ಎಲ್ರಿಗೂ ಕೂಡ ಯಾರ್ಯಾರು ತಮಾಷೆ ಮಾಡಿದ್ರು ಅವರಿಗೆ ಉತ್ತರ ಸಿಕ್ಕಿದೆ. ಇವತ್ತಿನ ವಿಡಿಯೋದಲ್ಲಿ ನಾನು ಸಾಕಷ್ಟು ವಿಚಾರಗಳ ಬಗ್ಗೆ ಮಾತನಾಡ್ತೀನಿ. ನಂಬರ್ 1, ನಿನ್ನೆ ಮ್ಯಾಚ್ ಹೇಗೆ ನಡೀತು, ಕೊನೆಯದಾಗ ಒಂದು ಟ್ವಿಸ್ಟ್ ನಡೆಯುತ್ತೆ, ಬೇಲ್ಸ್ ಬೀಳುತ್ತೆ, ಅಲ್ಲಿ ಲೈಟ್ ಬರುತ್ತೆ ವಿಕೆಟ್ ಅಲ್ಲಿ. ಆಗ ಎಲ್ಲರೂ ಕೂಡ ಅನ್ಕೋತಾರೆ ಹಿಟ್ ವಿಕೆಟ್ ಅಂತ. ಏನದು ಕನ್ಫ್ಯೂಷನ್. ಜೊತೆಗೆ ನಿನ್ನೆ ಮ್ಯಾಚ್ ನಲ್ಲಿ ಯಾರು ನಿಜವಾದಂತ ಚಾಂಪಿಯನ್, ಯಾರು ಚೆನ್ನಾಗಿ ಆಡಿದ್ರು, ಓವರ್ ಆಲ್ ಸೀಸನ್ ಅಲ್ಲಿ ಯಾರ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು, ಎಲ್ಲವನ್ನು ಕೂಡ ಮಾತನಾಡೋಣ. ಫಸ್ಟ್ ಆಫ್ ಆಲ್ ಹ್ಯಾಟ್ಸ್ ಆಫ್ ಟು ಸ್ಮೃತಿ ಮಂಧಾನ. ಈ ಹುಡುಗಿ ಕಳೆದ 2-3 ತಿಂಗಳಿಂದ ಏನೇನು ಅವರ ಲೈಫಲ್ಲಿ ನಡೀತಾ ಇತ್ತು ಅದೆಲ್ಲವನ್ನು ಕೂಡ ಮನಸ್ಸಲ್ಲಿ ಇಟ್ಕೊಂಡು ಅದನ್ನ ಬದಿಗಿಟ್ಟು ಒಂದು ಕಪ್ ಗೆಲ್ಲೋದಿದೆಯಲ್ಲ, ಅದು ಅಷ್ಟು ಸುಲಭದ ವಿಚಾರ ಅಲ್ಲ. ಅದೆಲ್ಲವೂ ಕೂಡ ಮೈಂಡಲ್ಲಿ ಓಡ್ತಾ ಇರುತ್ತೆ. ಅದು ಕೂಡ ಇಡೀ ವಿಶ್ವಕ್ಕೆ ಗೊತ್ತಾದಂಥ ವಿಚಾರ. ನಾನು ಏನು ಅಂತ ಮತ್ತೆ ಪ್ರಸ್ತಾಪ ಮಾಡೋಕೆ ಹೋಗಲ್ಲ, ಯಾಕಂದ್ರೆ ಅದೊಂದು ಕಹಿ ನೆನಪು. ಆದ್ರೆ ನಿನ್ನೆ ಸಿಹಿ ನೆನಪಿನ ಜೊತೆಗೆ ಅದೆಲ್ಲಕ್ಕೂ ಕೂಡ ಉತ್ತರ ಕೊಟ್ಟಿದ್ದಾರೆ ಸ್ಮೃತಿ ಮಂಧಾನ. ನಿನ್ನೆ ಫಸ್ಟ್ಗೆ ಟಾಸ್ ಗೆದ್ದು ನಾವು ಚೇಸಿಂಗ್ ಅಂತ ನಾವು ಸ್ಟಾರ್ಟ್ ಮಾಡಿದಾಗ ಅದೊಂದು ಬ್ಯಾಟಿಂಗ್ ಪಿಚ್, ಹಾಗಾಗಿ RCB ಚೇಸ್ ಮಾಡುತ್ತೆ ಎಷ್ಟೇ ಟಾರ್ಗೆಟ್ ಆದ್ರು ಅಂತ ಕೂಡ. ಆದ್ರೆ 204 ಟಾರ್ಗೆಟ್ ಇದೆಯಲ್ಲ, ಅದು ವುಮೆನ್ಸ್ ಕ್ರಿಕೆಟ್ ನಲ್ಲಿ ಚೇಸ್ ಆಗಿರಲಿಲ್ಲ. ಬಟ್ ನೆನ್ನೆ ರೆಕಾರ್ಡ್ ಬ್ರೇಕಿಂಗ್ ಚೇಸ್ ಆಗುತ್ತೆ. 204 ನಾವು ಚೇಸ್ ಮಾಡ್ತೀವಿ. ಆರಂಭದಲ್ಲಿ ನಮ್ಮ ಫಸ್ಟ್ ವಿಕೆಟ್ ಹೋಗುತ್ತೆ ಗ್ರೇಸ್ ಹ್ಯಾರಿಸ್. ಆಗ ಅನ್ಕೊಳ್ತೀವಿ ಅಂತ ಒಂದು ಬ್ಯಾಟ್ಸ್ಮನ್ ಬೇಕು ನಮಗೆ. 200+ ನಾವು ಚೇಸ್ ಮಾಡ್ತೀವಿ ಅಂತಂದ್ರೆ ಓಪನರ್ ಒಳ್ಳೆ ಸ್ಟ್ರೈಕ್ ಮಾಡೋರು ಔಟ್ ಆದ್ರೆ ಒಂದು ಭಯ ಹುಟ್ಟುತ್ತೆ, ಕಾನ್ಫಿಡೆನ್ಸ್ ಕಡಿಮೆ ಆಗುತ್ತೆ. ಆದ್ರೆ ಎಲ್ಲೂ ಕೂಡ ಆಮೇಲೆ ಬಂತ ಸ್ಮೃತಿ ಮಂಧಾನ, ಜಾರ್ಜಿಯಾ ವಾಲ್ ಇಬ್ರು ಕೂಡ ಅದನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋದ್ರು. 160+ ಒಂದು ಪಾರ್ಟ್ನರ್ಶಿಪ್ ಬರುತ್ತೆ. ಎಂಡ್ ಅಲ್ಲಿ ಈ ಕ್ಲೈಮ್ಯಾಕ್ಸ್ ಅಂತ ಬಂದಾಗ ಯಾವತ್ತೂ ಕೂಡ 1-2 ವಿಕೆಟ್ ಹೋದ್ರೆ ಟೆನ್ಷನ್ ಹೆಚ್ಚಾಗುತ್ತೆ. ವಾಲ್ ಔಟ್ ಆಗ್ತಾರೆ, ಅವ್ರ ಜೊತೆನೆ ರಿಷಾ ಘೋಷ್ ಔಟ್ ಆಗ್ತಾರೆ. ಸ್ಮೃತಿ ಮಂಧಾನ ನಿಂತು ಮ್ಯಾಚ್ ಅನ್ನ ಫಿನಿಶ್ ಮಾಡಿ ಬರ್ತಾರೆ ಅಂತ ಅನ್ಕೊಂಡ್ರೆ ಸ್ಮೃತಿ ಮಂಧಾನ ಕೂಡ ಔಟ್ ಆದ್ರು. ಅದಾದ್ಮೇಲೆ ಟೆನ್ಷನ್ ಬಿಲ್ಡ್ ಆಗಿ ಕೊನೆಯದಾಗಿ ರಾಧಾ ಯಾದವ್ ಅವರು ಕೂಡ ಒಂದು ಕ್ಯಾಚ್ ಡ್ರಾಪ್ ಆಗುತ್ತೆ. ಆ 2 ಬೌಂಡ್ರಿ ಕೊನೆಯದಾಗಿ ಬಂದಿರೋದು ನಮಗೆ ವಾಪಸ್ ಮತ್ತೆ ಚಾಂಪಿಯನ್ ಆಗೋ ಒಂದು ಅವಕಾಶವನ್ನು ಮಾಡಿಕೊಡ್ತು. ಸೊ ನಿನ್ನೆ ಮ್ಯಾಚ್ ನ ಹೀರೋ ಅಂತ ಹೇಳಿದ್ರೆ ಅಥವಾ ಹೀರೋಯಿನ್, ನಾವು ಮಹಿಳಾ ಕ್ರಿಕೆಟ್ ಆಗಿರೋದ್ರಿಂದ ಒಂದ್ ಕಡೆ ಸ್ಮೃತಿ ಮಂಧಾನ ಅವರ ಸ್ಟ್ರೈಕ್ ರೇಟ್ ಅದ್ಭುತವಾಗಿ ಆಡಿದ್ರು. ಅವರ ಬ್ಯಾಟಿಂಗ್ 41 ಬಾಲಲ್ಲಿ 87 ರನ್, 12 ಬೌಂಡ್ರಿ, 3 ಸಿಕ್ಸ್. ಹಾಗೆ ಜಾರ್ಜಿಯಾ ವಾಲ್ 54 ಬಾಲಲ್ಲಿ 79 ರನ್ ಗಳಿಸ್ತಾರೆ, 14 ಬೌಂಡ್ರಿ. ಕೊನೆಯದಾಗಿ ರಾಧಾ ಯಾದವ್ ಅವರ 2 ಬೌಂಡ್ರಿ ಇದೆಯಲ್ಲ, ಅದು ಗೇಮ್ ಚೇಂಜರ್ ಆಗುತ್ತೆ. 6 ಬಾಲಿಗೆ 10 ರನ್ ಬೇಕಾಗಿತ್ತು. ಆಗ್ಲೂ ಕೂಡ ಮ್ಯಾಚ್ ಆ ಕಡೆ ಈ ಕಡೆ ಬ್ಯಾಲೆನ್ಸ್ ಆಗೋ ರೀತಿ, ಅಥವಾ ಅವ್ರ ಕಡೆ ಹೋಗುತ್ತಾ ನಮ್ಮ ಕಡೆ ಬರುತ್ತಾ ಅಂತ. ಬಟ್ ನೀಟಾಗಿ ಕ್ಲಿಯರ್ ಆಗಿ ಫಿನಿಶ್ ಆಗುತ್ತೆ. ಇನ್ನು ಆ ಕೊನೆಯದಾಗ ಒಂದು ವಿಕೆಟ್ ಬೆಲ್ಸ್ ಬಿದ್ದು ಲೈಟ್ ಬರುತ್ತಲ್ಲ, ಎಲ್ಲರೂ ಅನ್ಕೊಂಡಿದ್ರು ಹಿಟ್ ವಿಕೆಟ್ ಅದು ಅಂತ. ಆದ್ರೆ ಅದು ಕೀಪರ್ ಏನಿರ್ತಾರೆ ಅವರ ಗ್ಲೌಸ್ ತಾಗಿರುತ್ತೆ, ಹಾಗಾಗಿ ಬಿದ್ದಿರುವಂತಹ ಲೈಟ್ ಅಥವಾ ಒಂದು ಸ್ಟಂಪ್ ಆಗ ಲೈಟ್ ಬರುತ್ತೆ. ಅದು ಹಿಟ್ ವಿಕೆಟ್ ಅಲ್ಲ, ಗ್ಲೌಸ್ ಟಚ್ ಆಗಿರೋದು ಕೀಪರ್ ಅವ್ರದ್ದು. ಸೊ ಈ ಒಂದು ಗೆಲುವು ಯಾಕೆ ಮುಖ್ಯ? ಒಂದು, ಸ್ಮೃತಿ ಮಂಧಾನ ಅವ್ರ ಬಗ್ಗೆ ಹೇಳಿದೆ, ಅವ್ರ ಪರ್ಸನಲ್ ಒಂದಷ್ಟು ವಿಚಾರಗಳು ನಡೀತಾ ಇತ್ತು, ಅದಿದ್ದು ಕೂಡ ಅವ್ರ ಕಪ್ ಗೆದ್ದಿದ್ದು. ಇನ್ನೊಂದ್ ಕಡೆ ಈ 4 ಸೀಸನ್ ಏನಾಗಿದೆ WPL, 2 ಸಲ ಮುಂಬೈ ಇಂಡಿಯನ್ಸ್ ಗೆದ್ದಿರೋದು, 2 ಸಲ RCB ಗೆದ್ದಿರೋದು. ಜೊತೆಗೆ ಫಾರ್ ದ ಫಸ್ಟ್ ಟೈಮ್ ಮೆನ್ಸ್ IPL, WPL ಎರಡರಲ್ಲೂ ಕೂಡ ನಾವೀಗ ಡಿಫೆಂಡಿಂಗ್ ಚಾಂಪಿಯನ್ಸ್. ಯಾವ ಟೀಮ್ ಕೂಡ ಮಾಡಿಲ್ಲ ಅದನ್ನ. ನಾವೇ ಈಗ ಹುಡುಗರ ವಿಚಾರದಲ್ಲಿ ಬಂದಾಗಲೂ ನಾವೇ ಚಾಂಪಿಯನ್ಸ್, ಹೆಣ್ಮಕ್ಳ ವಿಚಾರದಲ್ಲೂ ಕೂಡ ನಾವೀಗ 2 ಫಾರ್ಮೆಟ್ ಅಲ್ಲೂ ಕೂಡ ಚಾಂಪಿಯನ್ ಆಗಿದ್ದೀವಿ. ಇದರ ಜೊತೆಗೆ ಮತ್ತೊಂದು ಆಡ್ ಮಾಡ್ತೀನಿ ನಾನು. ಇತ್ತೀಚೆಗೆ ನಮ್ಮ ಕಿಚ್ಚ ಸುದೀಪ್ ಅವರ ಕರ್ನಾಟಕ ಬುಲ್ಡೋಸರ್ಸ್ ಕೂಡ ಚಾಂಪಿಯನ್ ಆಗಿದೆ. ಅಲ್ಲಿಗೆ ನಮ್ಮ WPL ಅಲ್ಲೂ ನಾವೇ ಚಾಂಪಿಯನ್ಸ್, RCB ಮೆನ್ಸ್ ಅಲ್ಲೂ, ಕ್ರಿಕೆಟ್ ಅಂತ ಬಂದಾಗ CCL ಅದರಲ್ಲೂ ನಾವು 3ರಲ್ಲೂ ಕೂಡ ಚಾಂಪಿಯನ್ ಆಗಿದ್ದೀವಿ. ಈಗ ಇರೋದು ನೆಕ್ಸ್ಟ್ ಏನಂತಂದ್ರೆ, ಹೆಣ್ಮಕ್ಳು ಗೆದ್ದಾಯ್ತು. ಈಗ 2026ರ ನಮ್ಮ IPL ಬರುತ್ತೆ. ಈಗ ವಿರಾಟ್ ಕೊಹ್ಲಿ, ರಜತ್ ಪಟಿದಾರ್ ಟೀಮ್ಗೆ ಇದೊಂದು ಚಾಲೆಂಜ್. ಹೆಣ್ಮಕ್ಳು 2 ಸಲ ಗೆದ್ದಿದ್ದಾರೆ, ನಾವೀಗ ಗೆದ್ದು ತೋರಿಸ್ಬೇಕು ಅಂತ. ವಿರಾಟ್ ಕೊಹ್ಲಿ ಕೂಡ ನೆನ್ನೆ ರಾತ್ರಿನೇ ಒಂದು ಟ್ವೀಟ್ ಅನ್ನ ಮಾಡ್ತಾರೆ, ಒಂದು ಪೋಸ್ಟ್ ಹಾಕ್ತಾರೆ, ಒಂದು ಫ್ಯಾಂಟಾಬ್ಲಸ್ ಪರ್ಫಾರ್ಮೆನ್ಸ್ ಅಂತ. ದಿನೇಶ್ ಕಾರ್ತಿಕ್ ಮಾತನಾಡ್ತಾರೆ. ಜೊತೆಗೆ ನಮ್ಮ RCB ಒಂದು ಪೋಸ್ಟ್ ಬರುತ್ತೆ ಚಾಂಪಿಯನ್ ಅಂತ, ಈಗ ನೀವು ನೋಡ್ತಾ ಇದ್ದೀರಾ. ಹಾಕದಂತ ವಿತಿನ್ ಮಿನಿಟ್ಸ್ ಮಿಲಿಯನ್ ಲೈಕ್ಸ್ ಬರುತ್ತೆ. ಅದು ಯಾವ ಫ್ರಾಂಚೈಸಿ, ಯಾವ ಟೀಮ್ ವಿಶ್ವದಲ್ಲಿ ಯಾರಿಗೂ ಕೂಡ ಈ ರೀತಿ ಫ್ಯಾನ್ ಬೇಸ್ ಇಲ್ಲ. ಸೊ ವಿ ಆರ್ ವೆರಿ ಪ್ರೌಡ್ ಆಫ್ ಯು. ಹೆಣ್ಮಕ್ಳು ಸ್ಟ್ರಾಂಗ್ ಗುರು ಅಂತ ಏನು ಯೋಗರಾಜ್ ಭಟ್ರು ಬರೆದಿದ್ರು, ಅದನ್ನ ಮತ್ತೆ ಪ್ರೂವ್ ಮಾಡ್ತಾ ಇದ್ದಾರೆ. ಈಗಿರೋದು IPL 2026, ಮುಂದಿನ ಬೇಟೆ ನಮ್ಮ ಹುಡುಗರದು. ಇದೇ ರೀತಿಯಾದಂಥ ವಿಶೇಷವಾದಂಥ ಸ್ಟೋರಿಗೆ ನೋಡ್ತಾ ಇರಿ, ಫಾಲೋ ಮಾಡ್ತಾ ಇರಿ ಸುಮನ್ ಟಿವಿ ಕನ್ನಡ.